ಪ್ರಾಣಿಗಳು ಮತ್ತು ಮಾನವ ಸಂಬಂಧದ ಮೇಲೆ ಬಂದಂಥ ಸಾಕಷ್ಟು ಸೂಪರ್ ಹಿಟ್ ಸಿನಿಮಾಗಳನ್ನು ನೀವು ನೋಡಿರ್ತೀರ. ಸೊ ಆ ಲಿಸ್ಟಲ್ಲಿ ಬರುವಂಥದ್ದು ಚಾರ್ಲಿ ಆಗಿರಲಿ, ನಾನು ಮತ್ತು ಗುಂಡ ಆಗಿರಲಿ. ಈಗ ಅದರ ಒಂದು ಲಿಸ್ಟಿಗೆ ಮತ್ತೊಂದು ಸೇರ್ಪಡೆ ಅಂತಂದರೆ ಈಗ ಆಲ್ರೆಡಿ ಟ್ರೈಲರಿಂದ ಸಾಕಷ್ಟು ಕುತೂಹಲ ಹುಟ್ಟಿಸಿರುವಂಥ ಸಿನಿಮಾ ನಾನು ಮತ್ತು ಗುಂಡ 2. ಸೊ ಈ ಬಗ್ಗೆ ಮಾತಾಡೋಕ್ಕೆ ಸಿನಿಮಾದ ನಾಯಕ ರಾಕೇಶ್ ನಮ್ಮ ಜೊತೆ ಇದ್ದಾರೆ, ಬನ್ನಿ ಮಾತಾಡ್ಸೋಣ. ಸರ್ ನಮಸ್ತೆ. ನಮಸ್ತೆ. ಹೇಗಿದ್ದೀರಿ? ಸೂಪರ್ ಆಗಿದೆ. ಸರ್ ಮೊದಲೇ ಹೇಳಿದಾಗೆ ಮಾನವ ಸಂಬಂಧ ಮತ್ತು ಪ್ರಾಣಿಗಳು ಅಂತಂದ್ರೆ ಅದು ಎಮೋಷನಲ್ ಒಂದು ನನ್ನ ನೆಕ್ಸ್ಟ್ ಲೆವೆಲ್ ಇದೆ. ಯಾಕಂದರೆ ಟ್ರೈನಲ್ಲೇ ಒಂದು ಬಿಟ್ಟು ಬರುತ್ತೆ, ಅಂದರೆ ಇದೊಂದು ರೀತಿ ಡಿವೈನ್ ಒಂದು ಸಂಬಂಧ ಅಂತ ಹೇಳ್ತೀರಿ. ಸೊ ಆ ಡಿವೈನ್ ಸಂಬಂಧಕ್ಕೆ ನಿಮ್ಮ ಸೇರ್ಪಡೆಯಾಗಿದೆ ನಾನು ಮತ್ತು ಗುಂಡ. ಮೊದಲ ಒಂದು ಪಾರ್ಟ್ ಏನಿತ್ತು ಅದರ ಕಂಟಿನ್ಯೂಸ್ ಪಾರ್ಟ್ ಆಗಿರುತ್ತೆ. ಹೇಗೆ ಇದು ನಿಮ್ಮ ಎಂಟ್ರಿ ಹೇಗಾಯ್ತು ಅಂತ? ಕಂಟಿನ್ಯೂಸ್ ಪಾರ್ಟ್ ಆಗಿರುತ್ತೆ. ಪಾರ್ಟ್ 1 ನೋಡಿದಾಗ ನನಗೆ ಅನಿಸಿತ್ತು ಈ ಥರ ಒಂದು ಸಿನಿಮಾ ಮಾಡಬೇಕಪ್ಪ ಲೈಫಲ್ಲಿ ಅಂತ. ಎಂಥ ಬ್ಲೆಸ್ಸಿಂಗ್ ಅಂದರೆ ಅಗೇನ್ ಡಿವೈನ್ ಬ್ಲೆಸ್ಸಿಂಗ್. ಐ ವಾಸ್ ಅ ಪಾರ್ಟ್ ಆಫ್ ದ ಟೀಮ್. ನನಗೆ ಅಪ್ರೋಚ್ ಮಾಡಿದ್ರು. ಪಾರ್ಟ್ 2 ಅಲ್ಲಿ ಒಂದು ಒಳ್ಳೆ ಪಾತ್ರ ಮಾಡಿದ್ದೀನಿ. ಗುಂಡಾನೇ ಹೀರೋ, ಸೊ ನಾವೆಲ್ಲ ಸಪೋರ್ಟಿಂಗ್ ಕ್ಯಾರೆಕ್ಟ್ರೇ. ಸೊ ಒಳ್ಳೆ ಸಪೋರ್ಟಿಂಗ್ ಕ್ಯಾರೆಕ್ಟರ್ ಥರನೇ ಮಾಡಿದ್ದೀನಿ. ಆ್ಯಂಡ್ ಅದೇ ಡಿವೈನ್ ಇನ್ನೊಂದು ಏನಿದೆ, ಮನುಷ್ಯದು ಮತ್ತು ಪ್ರಾಣಿದು ಸಾವಿರಾರು ವರ್ಷದಿಂದ ನಡ್ಕೊಂಬಂದಿರೋ ಸಂಬಂಧ ಅದು. ಅವು ಮನುಷ್ಯರ ಜೊತೆನೇ ಎವಾಲ್ವ್ ಹಾಕ್ಕೊಂಬಂದಿದೆ. ಮನುಷ್ಯ ಕಾಡು ಜೀವಿ ಆಗಿರೋದ್ರಿಂದ, ವುಲ್ಫ್ ಆಗಿರೋದ್ರಿಂದ ಇವಾಗವರೆಗೂ ಎವಾಲ್ವ್ ಹಾಕೊಂಡೇ ಬಂದಿದೆ. ಇವಾಗ ಯಾರು ಬಾಂಬ್ ಥ್ರೆಟ್ ಕೊಟ್ಟರೆ ಅವ್ರನ್ನೇ ಕರ್ಕೊಂಬರೋದು, ಎಲ್ಲರೂ ಸೆಕ್ಯೂರಿಟಿ ಚೆಕ್ ಮಾಡಬೇಕಂದ್ರೆ ಅವ್ರನ್ನೇ ಕರ್ಕೊಂಬರೋದು. ಸೊ ಹೆಂಗೆ ಅವು ಎವಾಲ್ವ್ ಹಾಕ್ಕೊಂಡೇ ಬಂದಿದ್ದಾರೆ ಮನುಷ್ಯರ ಜೊತೆ. ಆ್ಯಂಡ್ ಇವಾಗಲೂ ರಿಸರ್ಚ್ ಹೇಳುತ್ತೆ ದಟ್ ಈಗಲೂ ಎವಾಲ್ವ್ ಆಗ್ತಾ ಇದೆ ಅಂತ. ಸೊ ಆ ಥರದ್ದು ಒಂದಿರುವಾಗ, ಅದ್ರದ್ದು ಒಂದು ಲವ್ ಸ್ಟೋರಿ ಇರುವಾಗ, ಒಬ್ಬ ಅವನ ಇಡೀ ಜೀವನ ಅವನೇ ನನ್ನ ಜೀವ, ಅವನೇ ನನ್ನ ಪ್ರಾಣ ಅಂತ ಯೂಶಲಿ ಹೆಣ್ಮಕ್ಳಿಗೆ ಹೀರೋಯಿನ್ಗೆ ಹೇಳ್ತೀವಿ. ಇದು ಗುಂಡಂಗೆ ಹೇಳುವಾಗ, ಗುಂಡನೂ ಆ ಥರ ರೆಸ್ಪಾಂಡ್ ಮಾಡುವಾಗ ಇಟ್ ಈಸ್ ವೆರಿ ವೆರಿ ಸ್ಪೆಷಲ್ ಫಾರ್ ಮೀ ಅನ್ಸುತ್ತೆ. ಸರ್ ಸೀಕ್ವಲ್ ಸಿನಿಮಾ ಅಂತ ಬಂದಾಗ ಒಂದು ಸಕ್ಸಸ್ ಇದೆ, ಆ ನಂತರದ ಪಾರ್ಟ್ ಅನ್ನೋದು ಸಾಕಷ್ಟು ಯೋಚನೆಗಳಿರುತ್ತೆ. ನನ್ನ ಒಂದು ಪಾತ್ರ ಯಾವ ಮಟ್ಟಿಗಿರುತ್ತೆ, ನನ್ನ ಒಂದು ಆರ್ಕ್ ಹೇಗಿದೆ, ಪಾತ್ರದ ಆರ್ಕ್ ಅಂತ ಎಲ್ಲ ಥರ ಯೋಚನೆ ಮಾಡ್ತಾರೆ. ಸೊ ನಿಮಗೆ ಹೇಗೆ ಅನಿಸ್ತು ಮೊದಲ ಪಾರ್ಟ್ ನೋಡಿದಾಗ? ಸೆಕೆಂಡಲ್ಲಿ ಈ ಥರದ್ದೆಲ್ಲ ಚಾನ್ಸಸ್ ಇದೆ ನನ್ನ ಪಾತ್ರಕ್ಕೆ ಅಂತ ಅನ್ನಿಸ್ತಾ, ಅಥವಾ ಕತೆ ಕೇಳಿದ ನಿಮಗೆ ಹೇಗೆ ಅನಿಸ್ತು? ನನಗೆ ಇನ್ನೊಂದು ಪ್ಲಸ್ ಪಾಯಿಂಟ್ ಏನಂದರೆ, ಆಲ್ರೆಡಿ ಸಕ್ಸಸ್ಫುಲ್ ಫ್ರಾಂಚೈಸಿ, ಆಲ್ರೆಡಿ ಒಂದು ಹೆಸರು ಮಾಡಿರುವಂಥ ಸಿನಿಮಾ, ತೆಲುಗು ಹಿಂದಿ ಎಲ್ಲ ಕಡೆನೂ ಹೆಸರು ಮಾಡಿರುವಂಥ ಸಿನಿಮಾ, OTTಗಳಲ್ಲಿ ಮಿಲಿಯನ್ಸ್ ವ್ಯೂಸ್ ಹೋಗಿದೆ. ಸೊ ಓಕೆ, ಒಂದು ಎಸ್ಟಾಬ್ಲಿಷ್ಡ್ ಫ್ರಾಂಚೈಸಿಲಿ ನಾನು ಇರೋದಂದರೆ ಒಬ್ಬ ಆ್ಯಕ್ಟರ್ಗೆ ಅದು ಒಂದು ಹೆಮ್ಮೆಯ ವಿಷಯ. ಆ್ಯಂಡ್ ಕತೆ ಕಂಟಿನ್ಯೂಯೇಷನ್ ಆಗಿದೆ, ಪಾರ್ಟ್ 1ಇಂದ ಕಂಟಿನ್ಯೂಯೇಷನ್ ಆಗಿದೆ. ಸೊ ನನ್ನ ಪಾತ್ರ ಅಷ್ಟೇ ಫ್ರೆಶ್ ಆಗಿದೆ. ಆ್ಯಂಡ್ ಆ್ಯಸ್ ಆನ್ ಆ್ಯಕ್ಟರ್ ಒಬ್ಬ ಮುಗ್ಧ ರಾಕೇಶ್ನ, ಇನ್ನೋಸೆಂಟ್ ರಾಕೇಶ್ನ ನೀವು ನೋಡ್ಬೋದು. ಜಸ್ಟ್ ನೀವು ಮರ್ಯಾದೆ ಪ್ರಶ್ನೆಯಲ್ಲಿ ಒಬ್ಬ ಆ್ಯಂಗ್ರಿ ಯಂಗ್ ಮ್ಯಾನ್ ನೋಡಿದ್ದೀರಾ, ಇದರಲ್ಲಿ ಒಬ್ಬ ಮುಗ್ಧ ಹೆಂಗಿರ್ತಾನೆ ಅಂತ ನೀವು ನೋಡ್ಬೋದು. ಸೊ ಪಾರ್ಟ್ 1ರಲ್ಲಿ ಶಿವರಾಜ್ ಕೇರ್ಪೇಟೆ ಅವ್ರ ಪಾತ್ರ ಇರುತ್ತೆ, ಅದಕ್ಕೂ ನಿಮಗೂ ಏನು ಸಂಬಂಧ, ಏನು ಲಿಂಕ್ ಇದೆ ಅಂತ? ನಾನು ಅವ್ರ ಮಗ. ಅಲ್ಲಿ ಕ್ಲೈಮ್ಯಾಕ್ಸಲ್ಲಿ ಪ್ರೆಗ್ನೆಂಟ್ ಆಗಿರ್ತಾರೆ. ಸೊ ಅಲ್ಲಿ ಆಲ್ರೆಡಿ ಅಲ್ಲಿಂದ ಹುಟ್ಟಿ ನನ್ನ ಇದಾಗ್ತಾರೆ. ಯುವನ್ ಅಂತ ನನ್ನ ಸಣ್ಣ ಹುಡುಗನ ಪಾತ್ರ ಮಾಡಿದ್ದಾನೆ, ಅದ್ಭುತವಾಗಿ ನಟಿಸಿದ್ದಾನೆ. ಆ್ಯಂಡ್ ನಾನು ಒಬ್ಬ ಆ್ಯಕ್ಟ್ರಾಗಿ ನಂದು ಒಂದು ಎಷ್ಟೊಂದು ಮ್ಯಾನರಿಸಮ್ಮು, ಕ್ಯಾರೆಕ್ಟರಿಸ್ಟಿಕ್ಸು ಮ್ಯಾಚ್ ಆಗಬೇಕಿತ್ತು. ಸೊ ಅವನು ಫಸ್ಟ್ ಶೂಟ್ ಮಾಡಿಬಿಟ್ಟಿದ್ರು. ಸೊ ಅವನನ್ನ ನೋಡ್ಕೊಂಡು ನಾನು ಎಷ್ಟೊಂದು ಅಳವಡಿಸ್ಕೊಂಡಿದ್ದೀನಿ, ಅವನ ಮ್ಯಾನರಿಸಮ್ಸ್ನ ನೋಡ್ಕೊಂಡು ನಾನು ಅಳವಡಿಸ್ಕೊಂಡಿದ್ದೀನಿ. ಸೊ ಅದು ಒಂಥರ ಫ್ರೆಶ್ನೆಸ್ ಕೊಟ್ಟಿದೆ ನನಗೆ. ಆ್ಯಂಡ್ ಮನುಷ್ಯರ ಜೊತೆ ಮಾಡುವಾಗ ಏನಾಗುತ್ತೆ, ಏನೇ ಓಪನ್ ಆಗಿ ಲವ್ ಸೀನ್ ಅಥವಾ ಎಮೋಷ್ನಲ್ ಮಾಡಿದ್ರು, ಏನೇ ಮಾಡಿದ್ರು, ಎಷ್ಟೇ ಮೈ ಮರೆತರು, ಎಲ್ಲೋ ಸಬ್ಕಾನ್ಷಿಯಸಲ್ಲಿ ಒಂದು ಫಿಲ್ಟರ್ ಇರುತ್ತೆ. ಬಟ್ ನನಗೆ ಆ್ಯಸ್ ಎನ್ ಆ್ಯಕ್ಟರ್ ಈ ಪ್ರಾಣಿಗಳ ಜೊತೆ ಮಾಡಿದಾಗ ನನ್ನನ್ನೇ ನನ್ನ ಪಾತ್ರಕ್ಕೆ ಇನ್ನೂ ಡೆಪ್ತ್ ಆಗೋಕ್ಕೆ ಮಾಡಿದ್ರು. ಏನೂ ಫಿಲ್ಟರ್ ಇರಲಿಲ್ಲ. ನಾನು ಎಮೋಷ್ನಲ್ ಆಗಿ ಹೇಳ್ತಾ ಇದ್ರೆ ನಿಜವಾಗ್ಲೂ ಅಳು ಬರ್ತಾಯಿತ್ತು. ಅವನ ಬಗ್ಗೆ ನಾನು ಮಾತಾಡ್ತಾ ಇದ್ದರೆ ಅಥವಾ ಡೈಲಾಗ್ ಹೇಳ್ತಾ ನಿಜವಾಗ್ಲೂ ಕಣ್ಣಲ್ಲಿ ನೀರು ಬರ್ತಾಯಿತ್ತು. ಪ್ರೀತಿ ತೋರಿಸ್ಬೇಕು, ಮುದ್ದು ಮಾಡಬೇಕಂದ್ರೆ ಅದು ಮನಸ್ಪೂರ್ವಕವಾಗಿ ಬರ್ತಾಯಿತ್ತು. ಸೊ ಅದೆಲ್ಲ ನ್ಯಾಚುರಲ್ ಫೀಲಿಂಗ್, ಎಮೋಷನ್ಸ್ ಬಂದಿದೆ ಅಂತ ನನಗನ್ಸುತ್ತೆ. ಆ್ಯಕ್ಟಿಂಗ್ ಮಾಡಿಲ್ಲ ನಾನು, ಆ ಸಿಚುವೇಶನ್ಗೆ ಅವನ ಜೊತೆ ರಿಯಾಕ್ಟ್ ಮಾಡಿದ್ದೀನಿ ಅನಿಸುತ್ತೆ. ಸರ್ ಭಾಗ 1ರಲ್ಲಿ ಶಿವರಾಜ್ ಅವ್ರಿಗೆ ಗುಂಡನ ಮೇಲೆ ಲವ್ ಆಗೋಕ್ಕೆ ಒಂದು ಟೈಮ್ ಬೇಕಾಗಿತ್ತು. ಯಾಕಂದರೆ ಅದು ಕಂಡ್ರೆ ಆಗ್ತಾ ಇರಲ್ಲ, ಈ ನಾಯಿಗಳು ಕಂಡ್ರೆ ಒಂದು ರೀತಿ ಕೋಪ ಬರೋದು, ಆ ಥರದೊಂದು ವ್ಯಕ್ತಿತ್ವ ಇದ್ದಕ್ಕಿದ್ದಂತೆ ಬದಲಾಗುತ್ತೆ. ಇಲ್ಲೆಲ್ಲೋ ಟ್ರೈಲರ್ ನೋಡಿದಾಗ ನಿಮಗೆ ಮೊದಲಿನಿಂದನೇ ನಾಯಿ ಮೇಲೆ ಅಷ್ಟೊಂದು ಪ್ರೀತಿ ಇರುತ್ತೆ, ಶ್ವಾನ ಅಂತಂದರೆ ಅಷ್ಟೊಂದು ಕಾಡುತ್ತೆ ನಿಮಗೆ ಅನ್ನುವಂಥದ್ದು ಇದೆಯಾ ಹೇಗೆ? ಅಥವಾ ಇಲ್ಲಾಂದರೆ ಶಿವರಾಜ್ ಕೇರ್ಪೇಟೆ ಪಾತ್ರ ಏನಿತ್ತು ಅದೇ ಥರ ಇರುತ್ತೆ ಹೇಗೆ? ಖಂಡಿತವಾಗೂ ಒಂದು ಲವ್ ಸ್ಟೋರಿ ಅಂದಾಗ ಆ ಥರದ್ದು ಒಂದಷ್ಟು ಫ್ರಿಕ್ಷನ್ ಇರುತ್ತೆ, ಮನಸ್ತಾಪಗಳಿರುತ್ತೆ. ಆ ಥರದ್ದು ಎಲ್ಲ ಎಲಿಮೆಂಟ್ಗಳು ಇದರಲ್ಲಿದೆ, ಚೆನ್ನಾಗಿ ಕ್ಯಾರಿ ಮಾಡಿದ್ದಾರೆ. ಆ್ಯಂಡ್ ನ್ಯಾಚುರಲ್ ಆಗಿದೆ, ಯಾವುದನ್ನು ತುರ್ಕಿಲ್ಲ, ಹೇರಿಕೆ ಮಾಡಿಲ್ಲ. ಆ್ಯಂಡ್ ಆ ಸ್ಟೋರಿಗೆ ಅಷ್ಟು ಡೆಪ್ತ್ ಇದೆ, ಸ್ಪೇಸ್ ಇದೆ, ಅದನ್ನು ಕಂಟಿನ್ಯೂಷನ್ ಆಗೇ ಹೋಗಿದೆ. ಸೊ ಎಲ್ಲ ಥರದ ವೇರಿಯೇಷನ್ಸ್ನು ನೋಡ್ಬೋದು ನಾನು ಮತ್ತು ಗುಂಡಲ್ಲಿ. ಅಲ್ಲ, ತುಂಬ ಚೆನ್ನಾಗಿ ಹೇಳ್ತೀರ. ಅದೊಂದು ಲವ್ ಸ್ಟೋರಿ ಅಂತ ಹೇಳ್ತಿದ್ದಾರೆ. ಮನುಷ್ಯ ಮತ್ತು ಒಂದು ಪ್ರಾಣಿ ಜೊತೆಗಿನ ಲವ್ ಸ್ಟೋರಿ ಅಂದರೆ ಅದೇ ಅದ್ಭುತ ಅಂತ ಅನ್ಸುತ್ತೆ. ಹೌದು, ಅದೇ ಅದ್ಭುತ. ಇದೊಂಥರ ಯಾವಾಗಲೂ ಸಿಗಲ್ಲ ಈ ಒಂದು ಅವಕಾಶ ಮಾಡೋಕ್ಕೆ, ಅವ್ರ ಜೊತೆ ಪರ್ಫಾರ್ಮ್ ಮಾಡೋಕ್ಕೆ. ಆ್ಯಂಡ್ ಎಷ್ಟು ಚೆನ್ನಾಗಿ ಅವರು ರಿಯಾಕ್ಟ್ ಮಾಡಿದ್ದಾರೆ ಅಂದರೆ ಅದೊಂಥರ ನೇಚರ್ ಅವ್ರ ಥ್ರೂ ನಮಗೆ ಬ್ಲೆಸ್ ಮಾಡ್ದಂಗೆ. ಕೆಲವು ಸೀನ್ಗಳಲ್ಲಿ ನಾವು ಎಕ್ಸ್ಪೆಕ್ಟೇಷನ್ಗಿಂತ ಚೆನ್ನಾಗಿ ಔಟ್ಪುಟ್ ಕೊಟ್ಬಿಟ್ಟಿದ್ದಾರೆ. ಎಲ್ಲದಕ್ಕಿಂತ ಇವರೆಲ್ಲ ವೆಲ್ ಟ್ರೈನ್ಡ್, 30 ಡೇಸ್ ಪಪಿನೂ ಕೈಲೂ ಪರ್ಫಾರ್ಮ್ ಮಾಡಿಸಿದ್ದಾರೆ. ಅದೆಲ್ಲ ನ್ಯಾಚುರಲ್ ಆಗೇ ಬ್ಲೆಸ್ಸಿಂಗ್ ಇದ್ರೇ ಅದು ಕೆಲವು ಶಾರ್ಟ್ಗಳು ಸಿಗೋಕ್ಕೆ ಸಾಧ್ಯ. ಸೊ ಆ ಥರದ್ದು ಎಷ್ಟೊಂದು ಒಳ್ಳೊಳ್ಳೆ ಸೀನ್ಗಳು ಅವ್ರು ಮಾಡಿಕೊಟ್ಟಿದ್ದಾರೆ. ಯಾವತ್ತೂ ಅವರಿಂದ ಡಿಲೇ ಆಯಿತು, ಅವರಿಂದ ಲೇಟ್ ಆಯಿತು, ಅಥವಾ ನಮಗೆ ಫ್ರಸ್ಟ್ರೇಟ್ ಆಯಿತು, ಹಾಗೇ ಇಲ್ಲ.
ಅದೊಂದು ತುಂಬ ನನಗೆ ಖುಷಿ ಆಗೋ ವಿಷಯ. ಆ್ಯಸ್ ಆ್ಯಕ್ಟ್ರಾಗಿ ನಿಮಗೆ ಚಾಲೆಂಜ್ ಕೊಟ್ಟಂಥ ಸನ್ನಿವೇಶಗಳು ಈ ಸಿನಿಮಾದಲ್ಲಿ ಇದೆಯಾ ಅಂತ ನೋಡಿ. ಯಾಕಂದರೆ ನೀವು ಹೇಳಿದ್ರಿ ಇನ್ನೋಸೆಂಟ್ ಒಂದು ರಾಕಿನ ನೀವು ಈ ಸಿನಿಮಾದಲ್ಲಿ ನೋಡ್ತೀರಿ ಅಂತ. ತುಂಬ ಈ ಥರದೊಂದು ಪಾತ್ರಗಳು, ಇನ್ನೋಸೆಂಟ್ ಪಾತ್ರಗಳೇ ಅಥವಾ ಸೈಲೆಂಟ್ ಇರುವಂಥ ಪಾತ್ರಗಳೇ, ಕಾಡುವಂಥ ಪಾತ್ರಗಳು ನಡ್ಸೋದು ಎಷ್ಟು ಚಾಲೆಂಜ್ ಅಂದ್ಕೊಂಡಿದ್ದೆ, ಬಟ್ ಅದೇ ಫಾರ್ಚುನೇಟ್ಲಿ ನನಗೆ ಆಶ್ಚರ್ಯ ಆಯಿತು ದಟ್ ನಾನು ಆ್ಯಸ್ ಆ್ಯನ್ ಆ್ಯಕ್ಟರ್ ಇನ್ನೂ ಎವಾಲ್ವ್ ಆದೆ, ಇನ್ನೂ ನನ್ನ ಪಾತ್ರಕ್ಕೆ ಒಳಗೆ ಹೋಗೋಕ್ಕೆ ಅವರು ಹೆಲ್ಪ್ ಮಾಡಿದ್ರು. ಮತ್ತು ಆ ಬಟ್ಟೆ ಇದು ಹಾಕೊಂಡಾಗಿದ್ರೆ ನಾನು ಆ ಪಾತ್ರ ಆಗಿಬಿಡ್ತಾ ಇದ್ದೆ. ಆ್ಯಂಡ್ ಚಾಲೆಂಜಿಂಗ್ ಅಂದರೆ ಒಂದು ಸಲ ಫುಲ್ಲು ಮೀಟ್ರ್ ಆಫ್ ಆಗಿಬಿಟ್ಟಿತ್ತು ನನಗೆ. ಇನ್ನೊಂದು ಇಂಡಿಬ್ರೀಡ್ ನಾಯಿ ಇತ್ತು, ಅವನನ್ನು ಫ್ರೆಂಡ್ ಮಾಡ್ಕೊಳ್ಳೋಕೆ ಹೋದರೆ ಕಚ್ಚಕ್ಕೆ ಬಂದ್ಬಿಟ್ಟ. ಏನೇ ಇದು ಮಾಡಿದ್ರು ಗೊರ್ರ ಅಂತ ಇದ್ದ. ಸೀನಲ್ಲಿ ನನ್ನ ಮುಖ ಇಲ್ಲಿದೆ, ಅವ್ನ ಫೇಸ್ ಇಲ್ಲಿದೆ, ಸುತ್ತಮುತ್ತ ಯಾರೂ ಇಲ್ಲ, ಅವ್ನಿಗೇನಾದ್ರು ತಲೆ ಕೆಟ್ಟ ಕಚ್ತಾನೆ ಅಂತ. ಸೊ ಅವಾಗ ಒಂದು ಸ್ವಲ್ಪ ಕಾನ್ಷಿಯಸ್ ಆಗಿ ನೋಡ್ತಾ ಇದ್ರೇ ಎಲ್ಲರಿಗೂ ಭಯ ಆಗ್ತಾಯಿತ್ತು ಆ ಸೀಕ್ವೆನ್ಸು. ಅದು ಸ್ವಲ್ಪ ಗಂಡ್ಗಾಬರಿ ಆಗಿರೋ ಸೀಕ್ವೆನ್ಸ್. ನಿಮ್ಮ ಪ್ರೀತಿನಲ್ಲೂ ಬ್ರೇಕಪ್ ಜೋರಾಗಿ ಆಗಿದೆ ಅಂತ ಅನ್ಸುತ್ತೆ. ಯಾಕಂದರೆ ಒಂದು ಡೈಲಾಗ್ ಬರುತ್ತೆ, ನನ್ನ ಪ್ರೀತಿ ದೊಡ್ಡದ ನಿನ್ನ ಹಠ ದೊಡ್ಡದ ನೋಡೋಣ ಅಂತ. ಗುಂಡೆ ಎಲ್ಲೋಗಿರ್ತಾನೆ, ಬ್ರೇಕಪ್ ಆಗಿದೆಯಾ? ಖಂಡಿತ ಅವೆಲ್ಲ ನೀವು ಸಿನಿಮಾ ನೋಡಿದಾಗ ಸಖತ್ತಾಗಿ ಹಿಟ್ ಆಗುತ್ತೆ, ಸಖತ್ ಎಮೋಷ್ನಲ್ ಆಗಿರುತ್ತೆ. ಯಾವಾಗಲೂ ಒಂದು ಹುಡುಗ ಹುಡುಗಿದೆ ನೋಡಿ 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 ಈಗ ಒಬ್ಬ ಹ್ಯೂಮನ್ ಆ್ಯಂಡ್ ಅನಿಮಲ್ದು ಆ ಥರದ್ದು ರಿಲೇಷನ್ಶಿಪ್ಪು, ಆ ಥರದ್ದು ಇದು ನೋಡಿದಾಗ ಖಂಡಿತ ಅದೊಂದು ಫ್ರೆಶ್ನೆಸ್ ಆ್ಯಡ್ ಮಾಡುತ್ತೆ. ಆ್ಯಂಡ್ ಅವನು ಎಷ್ಟು ಮುದ್ದಾಗಿ ಕಾಣ್ತಾನೆ, ಏನು ಅವನ ಇಡೀ ಸ್ಕ್ರೀನ್ನ ಅವನ ಆರ ಇದೆಯಲ್ಲ, ವೆರಿ ಇಂಪ್ರೆಸಿವ್. ಸೊ ಐ ಆಮ್ ವೆರಿ ಬ್ಲೆಸ್ಡ್ ಟು ಬಿ ಇನ್ ದಿಸ್ ಟೀಮ್ ಅಂತ ಅನಿಸುತ್ತೆ. ಈ ಬ್ರೇಕಪ್ ಎಲ್ಲಿ ತನಕ ಕರ್ಕೊಂಡು ಹೋಗುತ್ತೆ ಅಂತ ಆ್ಯಕ್ಚುಲಾಗಿ ಯಾವ್ಯಾವ ರಾಜ್ಯಗಳನ್ನು, ಯಾವ್ಯಾವ ಸ್ಥಳಗಳನ್ನು ಭೇಟಿ ಕೊಡಿಸುತ್ತೆ ಅಂತ? ಮಲೆನಾಡನ್ನ ಚೆನ್ನಾಗಿ ಎಕ್ಸ್ಪ್ಲೋರ್ ಮಾಡಿದ್ದೀವಿ. ಊಟಿ, ಬಾಳೆಹೊನ್ನೂರು, ಆ ಥರ ಗ್ರೀನರಿ ರೀಜನ್ಸ್ನ ಸಖತ್ತಾಗಿ ಎಕ್ಸ್ಪ್ಲೋರ್ ಮಾಡಿದ್ದೀವಿ. ನಮ್ಮ ತನ್ವಿಕ್, ಈಸ್ ಆಲ್ಸೋ ಅ ನೇಚರ್ ಲವರ್. ಯಾವಾಗಲೂ ಫ್ರೀ ಇದ್ರೂ ಸುಮ್ಮನೆ ಇದ್ರೂ ಫೋಟೋಲ್ಲಿ ಮರ ಅದು ಇದನ್ನೇ ತೆಗಿತಾ ಇರ್ತಾರೆ. ಸೊ ಅಂಥವ್ರಿಗೆ ನೀವು ಒಳ್ಳೆ ಎಕ್ವಿಪ್ಮೆಂಟ್ ಕೊಟ್ಟು ಇದು ಮಾಡಿದ್ರೆ ಯು ಕ್ಯಾನ್ ಸಿ ದ ಟ್ರೈಲರ್, ಇದೆಲ್ಲ ಔಟ್ಪುಟ್ ಸಖತ್ತಾಗಿ ಬಂದಿದೆ. ಸೊ ಎಲ್ಲರೂ ನೇಚರ್ ಲವರ್ಸು, ಎಲ್ಲರೂ ಪೆಟ್ ಲವರ್ಸು. ರಚನಾ ಆಗ್ಬೋದು, ನಾನಾಗ್ಬೋದು, ನಮಗೆ ಆ ಡಾಗ್ ಜೊತೆ ಫೆಮಿಲಿಯಾರಿಟಿ ಮುಂಚಿಂದನೂ ಬಂದಿದೆ. ಸೊ ಅದೆಲ್ಲ ಕೂಡಿ ಬಂದಿದೆ. ಇವಾಗ ಮುಟ್ಟಿದ ತಕ್ಷಣ ಅಸಹ್ಯ ಆಗೋ ಥರದ್ದು, ಭಯ ಆಗೋ ಥರದ್ದು ಇದ್ರೆ ಆಗ್ತಾ ಇರಲಿಲ್ಲ. ನಮ್ಗದು ನ್ಯಾಚುರಲಿ ನಾವು ಪೆಟ್ ಲವರ್ಸ್ ಆಗಿರೋದ್ರಿಂದ ಅದು ಸಖತ್ತಾಗಿ ಕೂಡಿ ಬಂದಿದೆ ಎಲ್ಲ ಅಂತ ಹೇಳ್ಬೋದು. ಈ ಸಿನಿಮಾಗೆ ಆರಂಭದಿಂದ ದೊಡ್ಡವರ ಒಂದು ಆಶೀರ್ವಾದ ಸಿಗ್ತಾನೆ ಬರ್ತಾ ಇದೆ. ಒಂದು ಕಡೆ ಜೋಗಿ ಪ್ರೇಮ್ ಅವರು ಬಂದು ಮಾತನಾಡಿದರು, ಅದ್ರ ಜೊತೆಗೆ ಸುದೀಪ್ ಅವರು ಸಿನಿಮಾದ ಬಗ್ಗೆ ಒಂದು ಒಳ್ಳೆ ಮಾತನಾಡಿದರು. ಸೊ ಈ ಥರದೊಂದು ರಿಪೋರ್ಟ್ ಮೊದಲೇ ಸಿಗ್ತಿರುವಂಥದ್ದು. ಸರ್ ಅದೇ ಐ ಆಮ್ ವೆರಿ ಬ್ಲೆಸ್ಡ್ ಟು ಬಿ ಇನ್. ಅದೇ ಹೇಳಿದ್ರಲ್ಲ, ನಮ್ಮಂಥ ಆ್ಯಕ್ಟರ್ಗಳಿಗೆ ಈ ಸಾಕಷ್ಟು ಏಳು ಬೀಳು ನಿಮಗೆ ಗೊತ್ತು, ನೋಡ್ಕೊಂಡು ಬಂದಿದ್ದೀವಿ. ಇವಾಗ ಒಳ್ಳೆ ಟೀಮ್ ಜೊತೆ ಇದ್ರೇ ಅದೊಂದು ನಮಗೆ ಒಂದು ದೊಡ್ಡ ಬಲ. ಆ್ಯಂಡ್ ಆರ್ ಪಿ ಪಟ್ನಾಯಕ್ ಸರು, ನಾಗೇಂದ್ರ ಪ್ರಸಾದ್ ಸರು, ವಿಜಯ್ ಪ್ರಕಾಶ್ ಸರ್ ಜೊತೆ ನಮ್ಮ ಹೆಸರು ಇದೆಯಲ್ಲ ಆ ಲಿಸ್ಟಲ್ಲಿ, ಆ ಒಂದು ಟೀಮಲ್ಲಿ ನಾವಿದ್ದೀವಲ್ಲ ಅನ್ನೋದು ನಮಗೆ ತುಂಬ ಹೆಮ್ಮೆಯ ವಿಷಯ. ಇನ್ನೊಂದು ಡೈರೆಕ್ಟ್ರದ್ದು ಒಂದು ತುಂಬ ಸ್ಪೆಷಲ್ ಕ್ವಾಲಿಟಿ ಏನಂದರೆ, ಅವರು ಪ್ರೊಡಕ್ಷನ್ನು ಇದ್ರಲ್ಲಿ ಮಾಡಿದ್ದಾರೆ. ಡೈರೆಕ್ಟರ್ ಪ್ರೊಡಕ್ಷನ್ ಪ್ರೆಷರ್ ಹಿಂಗಿರುತ್ತೆ ನಿಮಗೆ ಗೊತ್ತು. ಬಟ್ ಎಲ್ಲೂ ಈಲ್ಡ್ ಆಗಲಿಲ್ಲ ಅವರು. ನೇಚರ್ ಸ್ಟಾರ್ಟಿಂಗ್ ತುಂಬ ಟೆಸ್ಟ್ ಮಾಡ್ತು. ಮಳೆ ಬಂತು, ಲೊಕೇಶನ್ಗಳೇ ಎಕ್ಸ್ಟೆಂಡ್ ಮಾಡಬೇಕಾಯ್ತು, ತುಂಬ ಬೆಟ್ಟ ಹತ್ಕೊಂಡು ಹೋಗಿ ಮಳೆ ಬಂದು ಶೂಟ್ ಮಾಡೋಕ್ಕಾಗದೇ ಇರೋದು, ಟೈಮ್ ಹೋಗ್ತಾಯಿತ್ತು, ದುಡ್ಡು ದರ ಹರ್ಕೊಂಡು ಹೋಗ್ತಾಯಿತ್ತು. ಬೇರೆ ಯಾರಾಗಿದ್ರು ಪ್ರೆಷರ್ ಗೀಲ್ಡ್ ಆಗ್ಬಿಡ್ತಿದ್ರು. ನಾನು ಎಕ್ಸ್ಪೀರಿಯನ್ಸ್ ಮಾಡಿದ್ದೀನಿ ಆ ಥರ. ಪ್ರೆಷರ್ ಗೀಲ್ಡ್ ಆಗಿ ಇದೊಂತಾನೆ ಇಷ್ಟೇ ತಾನೆ, ಇದೊಂದು ಸೀನ್ ತಾನೆ ಅಂತ ಕಾಂಪ್ರಮೈಸ್ ಆಗಿಬಿಡ್ತಿದ್ರು. ಅಥವಾ ಏನೋ ಕ್ರಿಯೇಟಿವ್ ಆಗಿ ಏನೋ ಚೇಂಜ್ ಮಾಡೋಕ್ಕೆ ಹೋಗ್ತಾಯಿದ್ರು. ಇವ್ರ ಪಾಪ ಎಲ್ಲೂ ಮಾಡಲಿಲ್ಲ. ಎಷ್ಟೊಂದು ಸಲ ರೀಶೂಟ್ ಮಾಡಿದ್ರು. ನಮಗೆ ಮತ್ತೆ ಆ್ಯಕ್ಟ್ ಮಾಡಬೇಕಾ ಅಂತ ಅನ್ಸಿದ್ರು, ಇಲ್ಲ ನಮಗೇನೋ ಲೈಟ್ ಒಂಚೂರು ಮಜಾ ಬಂದಿಲ್ಲ, ಸಂಜೆ ಆಗಿಬಿಟ್ಟಿತ್ತು, ಇನ್ನೊಂದು ಸಲ ಮಾಡೋಣ. ಸೊ ಆ ಹಠ ಇದೆಯಲ್ಲ ಸರ್, ಅದು ನಿಜವಾಗ್ಲೂ ಇವರು ಹಿಸ್ ಪ್ಯಾಷನ್ ನಿಜಗೆ ಹ್ಯಾಟ್ಸ್ ಆಫ್ ಅಂತ ಹೇಳಬೇಕು. ಆ್ಯಂಡ್ ಅವ್ರು ಪ್ರೊಡಕ್ಷನ್ ಬೇರೆ ಮಾಡ್ತಾ ಇದ್ದಾರೆ. ಅವ್ರು ಸೇಫ್ಟಿ ಯೋಚನೆ ಮಾಡ್ಬೋದಿತ್ತು, ಯಾರೋ ಮಾರ್ಕೆಟ್ ಹೀರೋ ಅಥವಾ ಸೇಫ್ಟಿ ಇದು ಇಲ್ಲ, ಅಥವಾ ಸೈಟ್ ತೊಗೊಬೋದಿತ್ತು, ಏನಾದ್ರು ಮಾಡ್ಬೋದಿತ್ತು ಇನ್ವೆಸ್ಟ್ಮೆಂಟ್ ಅಂತ. ಇಲ್ಲ, ಪ್ಯಾಷನೆಟ್ಟಾಗಿ ನಾನು ಒಂದು ಅನಿಮಲ್ ಆ್ಯಂಡ್ ಹ್ಯೂಮನ್ ರಿಲೇಷನ್ಶಿಪ್ನ ಈ ಥರ ಹೇಳ್ತೀನಿ ಅನ್ನೋದಕ್ಕೆ ಟ್ರೂ ಪ್ಯಾಷನ್ ಬೇಕು. ಆ ಟ್ರೂ ಪ್ಯಾಷನಿಂದ ಔಟ್ಪುಟ್ ಹಿಂಗೆ ಬಂದಿದೆ. ಫಾರ್ ದ ಫಸ್ಟ್ ಟೈಮ್ ನನಗೆ ಗಾಬರಿ, ನರ್ವಸ್ನೆಸ್ ಆಗ್ತಾ ಇಲ್ಲ. ಐ ಆಮ್ ವೆರಿ ಎಕ್ಸೈಟೆಡ್ ಟು ವಾಚ್ ದ ಮೂವಿ. ಸರ್, ಇನ್ನು ನಿಮ್ಮ ವಿಚಾರಕ್ಕೆ ಬರೋದಾದರೆ, ಮೊದಲ ಸಿನಿಮಾದಿಂದ ಒಂದು ನಂಬಿಕೆ ಊಟ ಹಾಕಿದರೆ ಇಂಡಸ್ಟ್ರಿಯಲ್ಲಿ ಒಂದು ಪ್ರತಿಭಾನ್ವಿತ ನಟ ಅಂತ ಅಂದ್ಬಿಟ್ಟು. ಸೊ ಏಳು ಬೀಳು ಎಲ್ಲ ಇದ್ದಿದೆ. ಬಟ್ ಮರೆಯದೇ ಪ್ರಶ್ನೆ ಒಂದು ಸಿನಿಮಾ ನೋಡಿದಾಗ ನಿಮ್ಮ ಪಾತ್ರದ ಆರ್ಕ್ ತುಂಬ ಚೆನ್ನಾಗಿತ್ತು, ನಿಮ್ಮ ನಟನೆ ಚೆನ್ನಾಗಿತ್ತು. ಸೊ ಈ ಪಾತ್ರದಲ್ಲಿ ನೋಡಿದ್ರೆ ಹೇಗೆ ಗುಂಡನ ಜೊತೆ ಏನು ಒಂದು ಸಂಬಂಧ ಇದೆ, ಅದು ಕೂಡ ಅದ್ಭುತವಾಗಿ ಕಾಣಿಸ್ತಾ ಇದೆ ಮೇಲ್ನೋಟಕ್ಕೆ. ಸೊ ನೆಕ್ಸ್ಟ್ ನಿಮ್ಮ ಆಸೆಯಂತೆ, ನೀವು ಕನಸ್ಕೊಂಡಂತೆ ಪಾತ್ರಗಳು, ಸಿನಿಮಾಗಳು ಹುಡ್ಕೊ ಬರ್ತಾ ಇದೆಯಾ? ಇವಾಗ ಮರ್ಯಾದೆ ಪ್ರಶ್ನೆ ಆದಮೇಲೆ ಜಾಸ್ತಿ, ಇವಾಗ ಒಂದು 3 ಸಿನಿಮಾ ಸೈನ್ ಮಾಡಿದ್ದೀನಿ. ಒಂದು ಸಿನಿಮಾ ಆಲ್ರೆಡಿ ವಿಲನ್ ಮಾಡಿದ್ದೀನಿ. ಜಾಸ್ತಿ ರಗೆಡ್ಡು ಆ ಥರದ್ದೇ ಜನ ಇಷ್ಟಪಡ್ತಾ ಇದ್ದಾರೆ. ಅದೇ ಫ್ಲೇವರ್ಸ್ಗಳು ಸಿಗ್ತಾ ಇದೆ. ಮೇ ಬಿ ಗುಂಡ ಆದಮೇಲೆ ಮತ್ತೆ ಬೇರೆ ಥರದ ಪಾತ್ರಗಳು, ಓಕೆ ಇವನು ಹಿಂಗೂದು ಕೆಲಸ ತೆಗಿಸ್ಬೋದು ಅಂತ, ಅದೊಂದು ನನ್ನ ಪ್ರೊಫೈಲ್ಗೆ ಒಂದು ಆ್ಯಡ್ ಆಗುತ್ತೆ. ಅದೊಂದು ನನ್ನ ಪೋರ್ಟ್ಫೋಲಿಯೋಗೆ ಹೆಲ್ಪ್ ಮಾಡುತ್ತೆ ಅಂತ ಅನಿಸುತ್ತೆ. ಸೊ ಬಿಗ್ ಬಾಸ್ ಆದಮೇಲೆ ಇದೊಂದು ಹೊಸ ಅಧ್ಯಾಯ ಅಂತ ಹೇಳ್ಬೋದು. ನನಗೆ ಒಂಥರ ಮರ್ಯಾದೆ ಪ್ರಶ್ನೆ ಆಗ್ಬೋದು, ಇದಾಗ್ಬೋದು, ಇನ್ನು ಮುಂದೆ ಬರೋ ಸಿನಿಮಾಗಳು. ಇವಾಗ ಆಫ್ಟರ್ ಬಿಗ್ ಬಾಸ್ ನನ್ನ ಪ್ರೀತಿ ಮಾಡೋ ಜನ ಇದ್ದಾರೆ, ಒಂದು ವರ್ಗ ಇದೆ.
ನಿನ್ನ ಫ್ಯಾನ್ಸ್ ಅಂತ ಹೇಳ್ತಾರೆ, ಇವನ್ ದೋ ಐ ಡೋಂಟ್ ಅಗ್ರಿ. ಬಟ್ ಅವರೆಲ್ಲ ಇರುವಾಗ ಓಕೆ, ಅವರು ಜೆನ್ಯೂನ್ನಾಗಿ ಖುಷಿ ಪಡ್ತಾರೆ ನಾನು ಏನಾದ್ರು ಚೆನ್ನಾಗಿ ಮಾಡಿದಾಗ, ಪರ್ಫಾರ್ಮ್ ಮಾಡಿದಾಗ. ಸೊ ಅವ್ರಿಗೆ ನಾನು ಹೆಮ್ಮೆ ಪಡಿಸ್ಬೇಕು. ದೇ ಶುಡ್ ಫೀಲ್ ಪ್ರೌಡ್ ದಟ್ ಓಕೆ ನಮ್ಮ ಹುಡುಗ ಚೆನ್ನಾಗಿ ಮಾಡ್ದ ಅನ್ನೋದು ನನಗೊಂದು ಹಠ ಇದೆ, ಒಂದು ಅರ್ಜಿದೆ. ಮುಂಚೆ ಸ್ವಲ್ಪ ಲೇಟ್ ಬ್ಯಾಕ್ ಆಗಿರ್ತಿದೆ ಅಂತ, ಬಟ್ ಇವಾಗ ಕತೆ ಸೆಲೆಕ್ಷನ್ ವೈಸ್ ಆಗ್ಬೋದು, ಇಡೀ ಟೀಮ್ ವೈಸ್ ಆಗ್ಬೋದು, ಅದನ್ನ ತಲೆಯಲ್ಲಿ ಇಟ್ಕೊಂಡು ಮಾಡ್ತೀನಿ. ಯಾಕಂದರೆ ಅವ್ರಿಗೆಲ್ಲರಿಗೂ ಸಖತ್ತಾಗಿ ರೀಚ್ ಆಗಬೇಕು, ಅವ್ರಿಗೆಲ್ಲ ಹೆಮ್ಮೆ ಅನ್ನಿಸ್ಬೇಕು ಇಂಥವ್ನಿಗೆ ನಾವು ಸಪೋರ್ಟ್ ಮಾಡ್ತೀವಲ್ಲ ಅಂತ. ಸೊ ಡೆಫಿನೆಟ್ಲಿ ಗುಂಡಾಗೆ ನಿಮ್ಗೆಲ್ಲರಿಗೂ ಐ ವಿಲ್ ಮೇಕ್ ಯು ಆಲ್ ಪ್ರೌಡ್. ಮೈ ಟ್ರೈಬ್, ಐ ವಿಲ್ ಮೇಕ್ ಯು ಆಲ್ ಪ್ರೌಡ್. ಯು ವಿಲ್ ಲವ್ ಮೀ ಇನ್ ದಿಸ್ ಮೂವಿ.